ಒಂದು ಕಾಲದಲ್ಲಿ ಮುಂಬೈನ ಹಾದಿ ಬೀದಿಗಳಲ್ಲಿ ವಡಾಪಾವನ್ನ ಮಾರ್ತಿದ್ದಂತಹ ವ್ಯಕ್ತಿ ನಂತರ ಕೆಲಸ ಹುಡ್ಕೊಂಡು ಸಿನಿಮಾ ಎಡಿಟಿಂಗ್ ನಡೀತಿದ್ದಂಥ ಸ್ಟುಡಿಯೋಗೆ ಹೋಗ್ತಾರೆ. ಅಲ್ಲಿ ಸ್ಟುಡಿಯೋ ಕಸ ಗುಡಿಸೋದು, ಕ್ಲೀನ್ ಮಾಡುವಂಥ ಕೆಲಸ, ಅಲ್ಲೇ ಒಂದು ಸ್ವಲ್ಪ ಎಡಿಟಿಂಗನ್ನು ಕಲಿತಾರೆ. ಸಿನಿಮಾ ನಿರ್ಮಾಣ ಹೇಗಾಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾರೆ. ನಂತರ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಹಿಂದಿಯಲ್ಲಿ ಇಂಗ್ಲಿಷ್ ಹಿಂದಿ ಮೀಡಿಯಂನಂತಹ ಸಿನಿಮಾಗಳು, ಲುಕಾಚುಪ್ಪಿ ಅಂತಹ ಸಿನಿಮಾಗಳಲ್ಲಿ ಕೆಲಸ ಮಾಡ್ತಾರೆ, ನಿರ್ದೇಶಕರಾಗ್ತಾರೆ. ಇವತ್ತು ಬಾಲಿವುಡ್ ಅಲ್ಲಿ ಈ ವರ್ಷದ ಬ್ಲಾಕ್ ಬಸ್ಟರ್ ಸಿನಿಮಾ 500 ಕೋಟಿಗೂ ಹೆಚ್ಚು ಹಣವನ್ನು ಗಳಿಸಿದಂತ ಚಾವಾ ಸಿನಿಮಾದ ನಿರ್ದೇಶಕರಾಗ್ತಾರೆ. ಅವರ ಹೆಸರು ಲಕ್ಷ್ಮಣ್ ಉಡೇಕರ್. ಅವ್ರ ಬದುಕಿನ ಕಥೆನೇ ಒಂದು ಸಿನಿಮಾದ ಹಾಗಿದೆ. ವಡಾಪಾವ್ ಮಾರಾಟದ ಆ ದಿನಗಳಿಂದ ಇವತ್ತು ಚಾವಾದಂತಹ ಸೂಪರ್ ಹಿಟ್ ಸಿನಿಮಾ ನಿರ್ದೇಶನ ಮಾಡೋವರೆಗೆ ಬೆಳೆದ್ರು ಅಂತ ಹೇಳಿದ್ರೆ ಅವರೊಳಗಿದ್ದಂಥ ಅಪಾರವಾದ ಪ್ರತಿಭೆ ಜೊತೆಗೆ ಅವರ ಹಾರ್ಡ್ ವರ್ಕ್ ಅನ್ನೋದು ಅವರ ಯಶಸ್ಸಿಗೆ ಕಾರಣ ಆಗಿದೆ. ಲಕ್ಷ್ಮಣ್ ಉಡೇಕರ್ ರವರ ಈಗಿನ ಸಕ್ಸಸ್ ಬಗ್ಗೆ ನಾವು ಮಾತಾಡ್ತೀವಿ, ಆದರೆ ಆ ಸಕ್ಸಸ್ನ ಹಿಂದೆ ಇದ್ದಂಥ ಶ್ರಮ ಇದೆಯಲ್ಲ, ಅದು ಖಂಡಿತವಾಗ್ಲೂ ಬಹಳಷ್ಟು ಜನರಿಗೆ ಸ್ಫೂರ್ತಿಯನ್ನ ನೀಡುತ್ತೆ. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ಎಂ ಕನ್ನಡ.